ನಮಸ್ಕಾರ. ಆರ್ಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ 7,000 ಸಹಾಯಕ ಪ್ರಾಧ್ಯಾಪಕರ ನೇಮಕ ಮಾಡ್ಕೊಳ್ತೀವಿ ಅಂತೇಳಿ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಹೇಳಿದ್ದಾರೆ. ಈ 7,000 ಸಹಾಯಕ ಪ್ರಾಧ್ಯಾಪಕರಲ್ಲಿ ಜನರಲ್ ಡಿಗ್ರಿಗಳಿಗೆ ಸಂಬಂಧಪಟ್ಟಂತೆ BA, BSc, BCom, BCA, MCA ಈ ರೀತಿ ಪದವಿಗಳಿರ್ತಾವಲ್ಲ, ಅವುಗಳಿಗೆ ಸಂಬಂಧಪಟ್ಟಂತೆ ಎಷ್ಟು ಸಾವಿರ ಹುದ್ದೆಗಳಿದ್ದಾವೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಬರ್ತಂತ. ತಮಗೆ ಗೊತ್ತಿದೆ, ಇಲ್ಲಿ ಕೊಟ್ಟೆ ಬಿಟ್ಟಿದ್ದಾರೆ ನೋಡ್ರಿ, ಅತಿಥಿ ಉಪನ್ಯಾಸಕರು ಪದವಿ ಕಾಲೇಜುಗಳಿಗೆ ಸೇರಿ. ಓಕೆ, ಇಲ್ಲಿ ನೋಡ್ರಿ ಒಂದು ಸೆಂಟೆನ್ಸನ್ನು ನೋಡ್ತಾ ಬರ್ಬೋದು. ಇಲ್ಲಿ ಒಟ್ಟಾರೆಯಾಗಿ ಪ್ರಥಮ ದರ್ಜೆ ಕಾಲೇಜುಗಳು ಮತ್ತು ಪಾಲಿಟೆಕ್ನಿಕ್ಸ್ ಮತ್ತು ಇಂಜಿನಿಯರಿಂಗ್ ಕಾಲೇಜ್, ಈ ಎಲ್ಲ 3 ಟೈಪ್ ಕಾಲೇಜುಗಳನ್ನು ಸೇರಿಸ್ಕೊಂಡು 7,100 ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಪ್ರಕ್ರಿಯೆ ನಡೀತದೆ. ಆದರೆ ನಮಗೆ ಬೇಕಾಗಿರುವಂಥದ್ದೇನು ಅಂತಂದರೆ, ಬರೀ ಕಾಲೇಜುಗಳಿಗೆ ಸಂಬಂಧಪಟ್ಟಂತೆ ಜನರಲ್ ಡಿಗ್ರಿಗೆ ಸಂಬಂಧಪಟ್ಟಂತೆ ಎಷ್ಟು ಖಾಲಿ ಇದ್ದಾವೆ ಅನ್ನೋದನ್ನು ನೋಡ್ತಾ ಬರೋದಾಗಿತ್ತು ಅಂತಂದರೆ, ಇಲ್ಲಿ ನೋಡಿರಿ 430 ಪದವಿ ಕಾಲೇಜುಗಳಿಗೆ 5,800 ಹುದ್ದೆಗಳು, ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳು ಬೇಕು. ನೆಕ್ಸ್ಟು ಇಂಜಿನಿಯರಿಂಗ್ ಮತ್ತು ಪಾಲಿಟೆಕ್ನಿಕ್ಗೆ 1,300 ಬೇಕು. ಇವು ಎರಡೂ ಸೇರಿದರೆ 7,100 ಹುದ್ದೆಗಳು ಆಗ್ತವೆ. ಇವುಗಳಿಗಾಗಿ ಅನುಮತಿಯನ್ನು ಕೋರಲಾಗಿದೆ. ಆದರೆ ಇನ್ನೊಂದು ನೆನಪಿರಲಿ, ಇಲ್ಲಿ ನೋಡಬೇಕು, ಪದವಿ ಕಾಲೇಜಲ್ಲಿ ಪ್ರಸ್ತುತ 7,600 ಮಂಜೂರಾದಂಥ ಹುದ್ದೆಗಳಿದ್ದಾವೆ. ಅದರಲ್ಲಿ ಖಾಲಿ ಇರೋದು ಎಷ್ಟಿದೆ? ಖಾಲಿ ಜಸ್ಟ್ 1,600 ಹುದ್ದೆಗಳು ಖಾಲಿ ಇದ್ದಾವೆ. ಇದರಲ್ಲಿ 1,600ರಲ್ಲಿ ಮೊನ್ನೆ 1,242 ತುಂಬಿದರು. ಈಗ ಎಷ್ಟು ಖಾಲಿ ಉಳಿದಿದೆ? ಬರೀ 400 ಹುದ್ದೆಗಳು ಖಾಲಿ ಇದ್ದಾವೆ. ಈಗ ಪ್ರೆಸೆಂಟ್ಲಿ ರಾಜ್ಯದಲ್ಲಿ ಖಾಲಿ ಇರುವಂಥ ಹುದ್ದೆಗಳ ಸಂಖ್ಯೆ 400 ಇದೆ. ಈ 400 ಹುದ್ದೆಗಳಿಗೆ ಅನುಮತಿಯನ್ನು, ಆರ್ಥಿಕ ಇಲಾಖೆ ಅನುಮತಿಯನ್ನು ಪಡೆದು ತುಂಬ್ಕೋಬೋದು. ಇವುಗಳನ್ನು ಬಿಟ್ಟು, ಇದನ್ನು ಬಿಟ್ಟು ಇವ್ರು ಏನು ಮಾಡ್ತಾಯಿದ್ದಾರೆ ಅಂತಂದರೆ, ಅಡಿಷ್ನಲ್ ಆಗಿ ಮತ್ತೆ ಹೊಸ 5,800 ಹುದ್ದೆಗಳಿಗೆ ಶಿಫಾರಸನ್ನು ಮಾಡ್ತಾಯಿದ್ದಾರೆ. ಇವನ್ನು ಕ್ರಿಯೇಟ್ ಮಾಡ್ತಾಯಿದ್ದಾರೆ ಅಂತೇಳಿ. ಓಕೆ, ಹೀಗಾಗಿ BA, BSc, BCom ಈ ಥರ ಪದವಿಗಳಿಗೆ 5,800 ಪ್ಲಸ್ 5,800 ಪ್ಲಸ್ ಈ ಉಳಿದಂಥ 400, ಅಂದರೆ ಟೋಟಲ್ ಆಗಿ 6,200 ಹುದ್ದೆಗಳು ಮಾತ್ರ. ಅವು ಏನಾದರೂ 5,800 ಹುದ್ದೆಗಳು ಅನುಮತಿ ಕೊಟ್ಟರೆ 6,200 ಹುದ್ದೆಗಳು ಈ ಒಂದು ಪದವಿಗೆ ಸಂಬಂಧಪಡುತ್ತೆ. ಓಕೆ, ಥ್ಯಾಂಕ್ ಯು.